ಚೆನ್ನಾಗೆ ಇಳುವರಿ ಬರುತ್ತೆ ನಮ್ಮ ನೆಲದಲ್ಲಿ. ಹಂಗಾಗಿ ಎಕರೆಗೆ 2 ರಿಂದ 2.5 ಲಕ್ಷ ರೂಪಾಯಿ ಅವರೇ ಆಗುತ್ತೆ, ಆದಾಯ ಮಾಡಬಹುದು. ಅಂದ್ರೆ ಖರ್ಚಿರುತ್ತೆ ಕೂಲಿಯರಿಗೆ, ಮತ್ತೆ ಔಷಧಿ, ಗೊಬ್ಬರ, ಬೀಜ, ಬೇಸಾಯ ಅನ್ನೋ ಹೊತ್ತಿಗೆ 1 ಲಕ್ಷ ರೂಪಾಯಿ ಒಂದ್ ಎಕರೆಗೆ ಸಿಗುತ್ತೆ ನಮಗೆ. ಇವತ್ತಿಗೆ ಈಗ 2 ತಿಂಗಳ ಮೇಲೆ 3 ದಿನ ಆಗಿದೆ. ಇನ್ನು ಅವ್ರೆ 45 ರೂಪಾಯಿಂದ 50 ರೂಪಾಯಿ ಈಗ ಆಲ್ರೆಡಿ ನಡೀತೈತೆ. ಜವಾರಿಕಾಯಿ ಏನಿದೆಯೋ 80ರವರೆಗೂ ಮಾರಿದೀನಿ ನಾನು. ನೀವು ಮಾರಿದ್ರ 80 ರೂಪಾಯಿ ಕೆಜಿ ಇಲ್ಲೇ ಊರಲ್ಲಿ ಕೊಟ್ಟಿದ್ದೀನಿ. ಈಗ ರೇಟ್ ಡೌನ್ ಆಗಿರೋದ್ರಿಂದ ಒಂದಿನ 60 ರೂಪಾಯಿ ಹಾಕೊಟ್ರು ಒಂದು ವಾರ. ಇವತ್ತು ಕಳಿಸಿದೀನಿ, 2 ಬಟಾರ ಕಳಿಸಿದ್ವಿ, 50 ರೂಪಾಯಿ. ಬೆಳಿಗ್ಗೆ 6 ರಿಂದ 10:30 ತನಕ 200 ರೂಪಾಯಿ ಕೊಡ್ತೀವಿ. 200 ರೂಪಾಯಿ 1 ಕೆಜಿ ಕಾಯಿ ಕೊಡ್ತೀವಿ. 9:30 ಒಳಗೆ ಕಾಯಲ್ಲಿ 9 ಗಂಟೆ 9:30 ಅಲ್ಲಿ ಕಾಯಿ ಇದ್ರೆ ನಮಗ್ ಬೆಲೆ ಸಿಗುತ್ತೆ. ಅವ್ರ ಅಲ್ಲಿ ತಗೊಂಡ್ ಮತ್ತೆ ಮಾರ್ಬೇಕಲ್ಲ, ನಮಗ್ ಬೆಲೆ ಕೊಡ್ತಾರೆ. ಯಾಕಪ್ಪ ನಮಗೆ ಇದು ಚೆನ್ನಾಗೈತೆ ಅವರೆಕಾಯಿ, ಈ ಟೈಮಿಗೆ ಬಂದಿದೆ, ನನಗೂ ದುಡ್ಡು ಆಗುತ್ತೆ, ನಿನಗೂ ದುಡ್ಡು ಆಗುತ್ತೆ. 11 ಗಂಟೆ ಮೇಲೆ ಹೋದ ಅಂದ್ರೆ ಅವರಿಗೂ ಇಲ್ಲ, ನಮಗೂ ಇಲ್ಲ. ಅಲ್ಲಿ ಈಗ ಚೆನ್ನಗಿರಿಗೆ ಹೋಗ್ಬೇಕಂದ್ರೆ 12 ಗಂಟೆ ಆಗುತ್ತೆ, ಅವ್ನ್ ಮಾರಾವತಿಗೆ 3 ಗಂಟೆ ಆಗುತ್ತೆ ಅಲ್ಲಿ. ಹಂಗಾಗಿ ನಮಗೆ ಬೆಲೆ ಅನ್ನೋದು ನಮಗೆ 9 ಗಂಟೆ ಹಂಗೆ ಹೋಗ್ಬಿಟ್ರೆ ನಮಗೆ ಆ ಕಡೆ ಈ ಕಡೆ ಕಾಯಿ ಬರೋ ಅಷ್ಟೊತ್ತಿಗೆ ನಮ್ಮ ದುಡ್ಡು ಮಾಡ್ಕೊಬೋದು. ಆದಾಯ ಎಷ್ಟು ಇಟ್ಕೋಬಹುದು ಅಂದ್ರೆ ಇದು ರೇಟ್ ಸಿಕ್ಕಂಗೆ ಮಿನಿಮಮ್ ಎಷ್ಟು ಸಿಗ್ಬೇಕಣ್ಣ ನಿಮ್ಮ ಖರ್ಚಿಗೆ? ಈಗ ನಾವು ಮ್ಯಾಕ್ಸಿಮಮ್ 40 ರೂಪಾಯಿ ಸಿಕ್ಕರೂ ದುಡ್ಡು ಆಗುತ್ತೆ. ರೈತರಿಗೆ 40 ರೂಪಾಯಿ ಸಿಕ್ಕರೂ ದುಡ್ಡು ಆಗುತ್ತೆ. 35-40 ಸಿಕ್ಕರೆ ನಮ್ಮ ಬೀಜ, ಗೊಬ್ಬರ, ಕಳೆ ಕಾಶಿಯೋದು, ಔಷಧಿ ಎಲ್ಲ ತೆಗೆದ್ರು ಒಂದು 50,000 60,000 ರೂಪಾಯಿ ತಗೋಬಹುದು ಅರ್ಧ ಎಕರೆಗೆ. ಸ್ನೇಹಿತರೆ ನಮಸ್ಕಾರ. ಇದು ಸೂರ್ಯನಹಳ್ಳಿ ಗ್ರಾಮ. ದಿನೇಶ್ ಅಂತ ಹೇಳಿ ಅಣ್ಣವರು ರೈತರು. ಅವರು ಬೇರೆ ಬೇರೆ ಬೆಳೆಗಳು ಬೆಳಿತಾರೆ. ಇಲ್ಲೊಂದು ಅರ್ಧ ಎಕರೆಗಿನ ಸ್ವಲ್ಪ ಜಾಸ್ತಿ ಇದೆ. ಅವರೇಕಾಯಿ ಬೆಳೆದಿದ್ದಾರೆ, ಹೈಬ್ರಿಡ್ ಅವರೇ. ಇವರು ಯಾವ ರೀತಿ ಬೆಳೆದಾರೆ ಅಂತ ಹೇಳಿ ಅಣ್ಣವ್ರು ಇದ್ದಾರೆ, ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ. ಅಣ್ಣವ್ರೆ ನಮಸ್ಕಾರ. ನಿಮ್ದು ಹೆಸರು, ಊರು ಸ್ವಲ್ಪ ಪರಿಚಯ ಮಾಡ್ಕೊಡ್ರಣ. ನಮ್ದು ಸೂರ್ಯನಹಳ್ಳಿ ಅಂತ ಹೇಳಿ. ST ದಿನೇಶ್ ಅಂತ ಸೂರ್ಯನಹಳ್ಳಿ. ನಮ್ದು ಚಿತ್ರದುರ್ಗ ತಾಲೂಕು. ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ಕ್ಷೇತ್ರ. ಓಟಾಕ ಚಳ್ಳಕೆರೆ ತಾಲೂಕು, ಇದು ಚಿತ್ರದುರ್ಗ. ಮುದ್ದಾಪುರ ಗ್ರಾಮ ಪಂಚಾಯತಿ, ಹೋಬಳಿ ತುರನೂರು. ಅಣ್ಣ ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ, ಏನೇನ್ ಬೆಳೆಗಳು ನೆಟ್ಟಿದ್ದಾರೆ? ನಮ್ದು 19 ಎಕರೆ ಜಮೀನು ಇದೆ. ತೊಗರಿ ಮತ್ತೆ ಹತ್ತಿ, ಅವರೆ, ಆಮೇಲೆ ಮೆಕ್ಕೆಜೋಳ. ಮುಂಗಾರಲ್ಲಿ ಏನ್ ಬೆಳೆದ್ರಣ್ಣ? ಮುಂಗಾರಲ್ಲಿ ಮೆಕ್ಕೆಜೋಳ, ಹತ್ತಿ. ಈಗ ಹಿಂಗಾರಲ್ಲಿ ಅಣ್ಣ? ಹಿಂಗಾರಲ್ಲಿ ಈಗ ಅವರೆ ಮತ್ತೆ ಬೆಳಿತಾರ? ಅವರೇ ಬೇಸಿಗೆ ಅವರೇ ಬೆಳಿತೀರಿ. ಅಣ್ಣ, ಚಿತ್ರದುರ್ಗದಿಂದ ಬರ್ಬೇಕಾದ್ರೆ ನಿಮ್ಮೂರಿಗೆ ನಾನು ನೋಡಿದೆ, ಈ ಕಡೆ ಈ ನಿಮ್ಮೂರ ಹತ್ರ ಬಂದಾಗ ತುಂಬಾ ಅವರೇ ಬೆಳಿತಾರೆ. ನಮ್ ಕಡೆ ಎಷ್ಟು ವರ್ಷದಿಂದ ಬೆಳೀತಿದ್ರೆ, ಯಾಕೆ ಇಷ್ಟ ಅವರೇ ಇಷ್ಟಪಡ್ತಾರೆ? ನಮ್ಮ ಸುಮಾರು ಅಂದ್ರೆ ಈಗ ಒಂದು 20 ವರ್ಷ ಹಿಂದಿಂದನೂ ಬೆಳೀತಿದ್ದಾರೆ ಅವರೇ. ಅಂದ್ರೆ ಚಿತ್ರದುರ್ಗದಲ್ಲಿ ನಮ್ಮ ಸೂರ್ಯನಹಳ್ಳಿ ಕಾಯಿ ಫೇಮಸ್. ಯಾಕೆ ಜವಾರಿಕಾಯಿ ಹತ್ತಿ ಗಿಡದಾಗ ಔಷಧಿ ಹೊಡ್ಕಂತ ಹಂಗಾಗಿ ಊರ್ಕೊಂಡು ಚೆನ್ನಾಗೆ ಇಳುವರಿ ಬರುತ್ತೆ ನಮ್ಮ ನೆಲದಲ್ಲಿ. ಹಂಗಾಗಿ ಎಕರೆಗೆ 2 ರಿಂದ 2.5 ಲಕ್ಷ ರೂಪಾಯಿ ಅವರೇ ಆಗುತ್ತೆ, ಆದಾಯ ಮಾಡಬಹುದು. ಅಂದ್ರೆ ಖರ್ಚಿರುತ್ತೆ ಕೂಲಿಯರಿಗೆ, ಮತ್ತೆ ಔಷಧಿ, ಗೊಬ್ಬರ, ಬೀಜ, ಬೇಸಾಯ ಅನ್ನೋ ಹೊತ್ತಿಗೆ 1 ಲಕ್ಷ ರೂಪಾಯಿ ಒಂದ್ ಎಕರೆಗೆ ಸಿಗುತ್ತೆ ನಮಗೆ. ಇದು ನಾರ್ಮಲ್ ಆಗ ಎಷ್ಟು ತಿಂಗಳ ಬೆಳೆ? ಇದು 2.5 ತಿಂಗಳದು ಹೈಬ್ರಿಡ್. ಅಣ್ಣ, ನಿಮ್ಮೂರು ಸುತ್ತಮುತ್ತ ಎಲ್ಲ ಈ ಭೂಮಿ ನೆಲ ಯಾವ ತರ ನೆಲ? ಕೆಂಪು ನೆಲ, ಜಜ್ಜು ನೆಲ, ಯಾವ ತರ ಹೊಲಗಳು? 3 ನಮೂನಿ ಬರುತ್ತೆ. ಕೆಂಪು ನೆಲ ಬರುತ್ತೆ, ಎರೆ ನೆಲ ಬರುತ್ತೆ, ಆಮೇಲೆ ಸ್ವಲ್ಪ ಫುಲ್ ಎರೆ ಬರುತ್ತೆ. ಯಾವ ನೆಲದಲ್ಲಿ ಚೆನ್ನಾಗಿ ಬರುತ್ತೆ ಅಣ್ಣ? ಇದು ಕೆಂಪು ನೆಲದಾಗೆ ಚೆನ್ನಾಗಿ ಬರುತ್ತೆ.
ಓಕೆ ಅಣ್ಣ ಜಂಗಲ್ ನೆಲ ಅಂತ. ಓಕೆ ಅಣ್ಣ, ಅಡಿಕೆಲ್ಲೂ ಹಾಕಿರೋದು ನೋಡಿದೀನಿ, ಪ್ಲೈನ್ ಹೊಲಕ್ಕೆ ಹಾಕೋದ್ ನೋಡಿದೀನಿ. ಇವಾಗ ನೀವು ಪ್ಲೈನ್ ಹೊಲಕ್ಕೆ ಹಾಕಿದ್ರ, ಇದು ಸ್ವಲ್ಪ ಭೂಮಿ ಯಾವ ತರ ರೆಡಿ ಮಾಡ್ಕೊಂಡ್ರಿ, ಯಾವ ತರ ಬೇಸಾಯ, ಆಮೇಲೆ ಬಿತ್ತದ್ ಯಾವ ತರ, ಬೀಜ ಎಲ್ಲಿಂದ ತರ್ತೀರಾ, ಸಾಲಿಂದ ಸಾಲಿಗೆ ಎಷ್ಟು ಅಂತರ, ಬೀಜದ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ, ಸ್ವಲ್ಪ ಬಿತ್ತದು ಭೂಮಿ ಸಿದ್ಧತೆ ಮಾಹಿತಿ ಕೊಡಿ. ಅದೇ ಈಗ ಬ್ಯಾಸ ಹೊಡಿಬೇಕಂದ್ರೆ 5 ಬಾಳಿಂದ ಹೊಡಿತೀವಿ. ಓಕೆ. ನೆಕ್ಸ್ಟ್ ಆಮೇಲೆ ಕುಂಟೆ ಹರಗಿಸ್ತೀವಿ. ಆಮೇಲೆ ನೆಕ್ಸ್ಟ್ ಬೀಜ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬೀಜ ತರ್ತೀವಿ. ಯಾವ್ದು ಮಂಜುನಾಥ ಅಂತ ಹೇಳಿ ಬೀಜ ಸಿಗುತ್ತೆ. ಓಕೆ, ಅದೇ ಜಾಸ್ತಿ ಹಾಕೋದು. ಮಂಜುನಾಥ, ಶಿಲ್ಪ ಮತ್ತೆ ಇನ್ನೊಂದ್ ತರದ್ದು 3 ತರದ್ದು ಬರುತ್ತೆ. ನಮಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನ ಹಾಕ್ತಿವಿ. ಏನ್ ರೇಟ್ ಇರುತ್ತೆ ಅಣ್ಣ? ಎಷ್ಟು ಕೆಜಿ? 1100 ರೂಪಾಯಿ ಒಂದು 5 ಕೆಜಿ ಪಾಕೆಟ್. 5 ಕೆಜಿ ಪಾಕೆಟ್. ಓಕೆ, ಆಯ್ತು. ಬಿತ್ತದ ಯಾವ ತರ? ಬಿತ್ತದು 5 ಬಾಳಿಂದ ಹೊಡೆದ್ಬಿಟ್ಟು ಕುಂಟೆ ಹೊಡೆದ್ಬಿಟ್ಟು ರೋಟ್ರ್ ಹೊಡಿತೀವಿ. ರೋಟ್ರ್ ಹೊಡೆದ ನಂತರ ಬಿತ್ತ ಮಿಷಿನ್ ತಗೊಂಬಂದು ಹೊಲದಲ್ಲಿ ಬಿತ್ತಿಸ್ತೀವಿ. ಇದು ಸಾಲಿಂದ ಸಾಲಿಗೆ ಎಷ್ಟು ಅಡಿ? 21 ಇಂಚಿಂದು ದಾಯ ಹಾಕಿಸ್ತೀವಿ. ದಾಯ ಹಾಕಿಸ್ತೀರಾ? 21 ಇಂಚಿಂದ ಆದ್ರೆ ಇಳುವರಿ ಬರುತ್ತೆ. ಓಕೆ. ನಿಮ್ಮೂರ್ ಕಡೆ ಟ್ರ್ಯಾಕ್ಟರ್ಗಳಿಗೆ ಅಲ್ಲಿ ಅವರೆಕಾಯಿ ಬಿತ್ತೋದಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. 21 ಇಂಚಿಂದ ಹಾಕಪ್ಪ ಅಂತ ಹೇಳಿದ್ರೆ 21 ಇಂಚ್ ಹಾಕ್ತಾರೆ. ಓಕೆ ಅಣ್ಣ, ಇದು ಈಗ ಏನ್ ನಿಮ್ ಹೊಲದಲ್ಲಿ ಕಾಣ್ತಾ ಇದೆ ಎಲ್ಲ ಹೂ ಆಗ್ತಾ ಇದೆ, ನೆಕ್ಸ್ಟ್ ಕಾಯಿ ಆಗುತ್ತೆ. ದಪ್ಪ ಇದೆಯಾ, ಮೀಡಿಯಂ ಇದೆಯಾ, ಸರಿಯಾಗಿದೆ, ಯಾವ ತರ ಆಗಿದೆ ಅನ್ಸುತ್ತೆ? ಇದು ದಪ್ಪ ಏನೋ ಆಗಿಲ್ಲ, ಮೀಡಿಯಂ. ನಾವು ಬಿತ್ತದು ಮೀಡಿಯಂ ಎಕರೆಗೆ 6 ಪ್ಯಾಕೆಟ್ ಹಾಕ್ತಿವಿ. ಎಕರೆಗೆ 6 ಪ್ಯಾಕೆಟ್. ಅರ್ಧ ಎಕರೆಗೆ 3 ಪ್ಯಾಕೆಟ್ ಹಾಕ್ತಿವಿ, ಬಿತ್ತುತ್ವಿ. 10-26 ಗೊಬ್ಬರ ಹಾಕ್ತಿವಿ ತಳಕ್ಕೆ. ಎಷ್ಟು ಹಾಕ್ತೀರ ಎಕರೆಗೆ? ಒಂದು ಮೂಟೆ ಹಾಕ್ತಿವಿ ಎಕರೆಗೆ. ಓಕೆ. ಕೈಯಲ್ಲಿ ಹೋಗ್ತೀರಾ, ಮಿಷಿನ್? ಇಲ್ಲ, ಎಲ್ಲ ಮಿಷಿನ್ ಅಲ್ಲೇ. ನಾವು ಎಲ್ಲ ಮಿಷಿನ್ ಅಲ್ಲೇ ಏನ್ ಮಾಡಿದ್ರು ನಾವು ಮಿಷಿನ್ ಆಗಿ ಬಿತ್ತದು. ಓಕೆ ಅಣ್ಣ, ಈಗ ಆಯ್ತು. ಬಿತ್ತದೆಲ್ಲ ಆಗ್ಬಿಟ್ಟು ನೀರ್ ಕಟ್ಟಿ ಆದ್ಮೇಲೆ ಎಷ್ಟು ದಿವಸಕ್ಕೆ ಮೊಳಕೆ ಕಾಣಿಸ್ಕೊಂಡು ಇಡೀ ಹೊಲ ನೀಟಾಗಿ ಎಷ್ಟು ದಿವಸ ಕಾಣಿಸುತ್ತೆ? ಅದು 7 ದಿನಕ್ಕೆ ಕ್ಲಿಯರಿಟಿ ಕಾಣುತ್ತೆ. ಮೊಳಕೆ 5 ದಿನದಲ್ಲಿ ಮೊಳಕೆ ಹೊಡುತ್ತೆ. 2 ದಿನ ನಂತರ ಎಲ್ಲ ಫುಲ್ ಹೊಲ ಎಲ್ಲ ಹಚ್ಚಗಾಗುತ್ತೆ. ಓಕೆ ಅಣ್ಣ, ಮೊಳಕೆ ಆಗಿ ಇಲ್ಲಿವರೆಗೂ ಏನೇನ್ ಅಂತ ಬರುತ್ತೆ? ಎಡೆ ಕುಂಟೆ ಹೊಡಿತ್ರೋ ಹೊಡಿಯಲ್ಲೋ, ಮತ್ ಮೇಲ್ ಗೊಬ್ಬರ ಹಾಕ್ತಿರೋ ಹಾಕಲ್ವೋ, ಏನ್ ರೋಗ ಬರುತ್ತೆ, ಔಷಧಿ ಏನೇನ್ ಹೊಡಿತೀರಾ? ಸ್ಟಾರ್ಟಿಂಗ್ ನಿಂದ ಇಲ್ಲಿವರೆಗೂ ಏನೇನಾಗುತ್ತೆ? ಈಗ ಸ್ಟಾರ್ಟಿಂಗ್ ಹುಟ್ಟಿದ ತಕ್ಷಣ ಕರಿಜಿಗಿ ಬೀಳುತ್ತೆ. ಓಕೆ. ಕರಿಜಿಗಿ ನಂತರ ಔಷಧಿ ಸಿಂಪಡಣೆ ಮಾಡ್ಬೇಕು. ಓಕೆ. ಆದ ನಂತರ ಓಕೆ ಎಡೆ ಕುಂಟೆ ಒಂದ್ಸಲಿ ಹೊಡಿತೀವಿ. ಎಡೆ ಕುಂಟೆ ಹೊಡೆದು ಮೇಲ್ಗೊಬ್ಬರ ಹಾಕಲ್ಲ. ಮೇಲ್ಗೊಬ್ಬರ ಹಾಕಿದ್ರೆ ಇಳುವರಿ ಅದರುತ್ತೆ ಗಿಡ. ಓಕೆ. ಅದು ಅಂತ ಇಳುವರಿ ಬರಲ್ಲ. ಓಕೆ. ತಳಗೊಬ್ಬರ ಫಸ್ಟ್ ಸ್ಟಾರ್ಟಿಂಗ್ ಹಾಕಿದಾಗನೇ ಅದೇ ಮೇನು. ಓಕೆ. ಅದ್ರ ನಂತರ ಇದು ಅವ್ರೆ ಏನ್ ಮಾಡತ್ತಪ್ಪ ಅಂತ ಅಂದ್ರೆ, ನಾವು ಹುಳ ಬೀಳುತ್ತೆ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿ ನಾವು ಹೊಲದಲ್ಲಿ ನೋಡ್ತಾ ಇರ್ತೀವಿ. 15 ದಿವಸಕ್ಕೊಂದ್ಸರಿ ನೋಡ್ತಾ ಇರ್ತೀವಿ. 8 ದಿನಕ್ಕೋ 15 ದಿವಸ ಹಿಂಗೆ ಪದೇ ಬಂದು ನೋಡ್ತಾ ಇರ್ತೀವಿ. ಇದು ಪರೆ ಕಟ್ಟದೆ ಇಲ್ಲಿ ಯಾವ್ದು ಔಷಧಿ ಹೊಡಿಬೇಕು, ಯಾವ್ದು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಔಷಧಿ ಅಂಗಡಿಯಾಗ ಹೋಗ್ಬಿಟ್ಟು ನಾವು ಈ ತರ ಕರಿಜಿಗೆ ಇದೆ, ಗೇಣ ಕುಳ ಇದೆ, ಕಾಯಿ ಕೊರದಿದೆ, ಹಸಿರು ಹುಳ ಇದೆ ಅಂತ ಹೇಳ್ಬಿಟ್ಟು ಔಷಧಿ ತಂದಾಗ ಒಂದು ಕ್ಯಾನಿಗೆ 40 ml ಔಷಧಿ ಹಾಕ್ತಿವಿ. ಎರಡು ಶಾವಿಗೆ 2 ಮುಚ್ಚಳ ಶಾವಿಗೆ ಹಾಕ್ತಿವಿ. ಶಾವಿಗೆ ಹಾಕಿದಾಗ 1 ಕ್ಯಾನಿಗೆ ಹಾಕಿದಾಗ ಅದು ಸಾಲು ಬಿಡದೆ ಈ ರೀತಿಯಾಗಿ ಹೊಡ್ಕೊಂಡ್ ಬರ್ಬೇಕು. ಬಂದಾಗ ಅವಾಗ ಹುಳ ಕಂಟ್ರೋಲ್ ಆಗ್ತಿಲ್ಲ 3 ದಿನದಲ್ಲಿ ಗೊತ್ತಾಗುತ್ತೆ. ಶಾವಿಗೆ ಹಾಕೋ ಉದ್ದೇಶ ಅದು ಹುಳ ಸಾಯಕ್ಕೆ ಆಗಿ ಹಾಕ್ತಿದ್ವಿ. ಕಮ್ಮಿ ಹಾಕ್ತಿರಾ? ಕಡಿಮೆ ಹಾಕ್ತಿವಿ. ಕಳೆನಾಶಕ ಕೊಡಿಯೋದೇ ಬೇರೆ, ಇದಕ್ಕೆ ಬೇರೆ ಬರುತ್ತೆ. ಇದು 1000 ಚಿಲ್ಡ್ರ ಇರುತ್ತೆ ಔಷಧಿ. 1200 ರೂಪಾಯಿ 100 ml ಇರುತ್ತೆ. ಅದು ತಂದು ಬಿಟ್ರೆ ನೀನು ಹುಳನೇ ಬೀಳಲ್ಲ. ಓಕೆ ಅಣ್ಣ, ಇನ್ನು ಎಷ್ಟು ದಿವಸಕ್ಕೆ ಇದು ಹೂವೆಲ್ಲ ಕಾಯಿ ಸ್ಟಾರ್ಟ್ ಆಗುತ್ತೆ? ಎಷ್ಟು ಕಟಾವ್ ಆಗುತ್ತೆ ಸ್ವಲ್ಪ ಮತ್ತೆ ಮಾಹಿತಿ? ಈಗ ಜನವರಿ 14-15 ಒಳಗೆ ಕಾಯಿ ಬರುತ್ತೆ. ಸಂಕ್ರಾಂತಿ ಒಳಗೆ ಕಾಯಿ ಬರುತ್ತೆ. ಇದು 2.5 ತಿಂಗಳಿಗೆ ಕಟಾವಿ ಬರುತ್ತೆ. 2.5 ತಿಂಗಳಿಗೆ ಕಟಾವು. ಇವತ್ತಿಗೆ ಎಷ್ಟು ದಿವಸ ಅಣ್ಣ ಇದು? ಇವತ್ತಿಗೆ ಈಗ 2 ತಿಂಗಳ ಮೇಲೆ 3 ದಿನ ಆಗಿದೆ. ಓಕೆ ಅಣ್ಣ, ಆಯ್ತು. ಈ ಕಡೆಯಿಂದ ಕಿತ್ಕೊಂತ ಹೋಗ್ತೀರಾ ಫಸ್ಟ್ನೇ ಕಾಯಿ, ಕಿತ್ಕೊಂತ ಹೋಗಿ ಮತ್ತೆ ಎಷ್ಟು ದಿವಸ ಗ್ಯಾಪ್ ಕೊಡ್ತೀರಾ? ಎಷ್ಟು ದಿವಸ ಗ್ಯಾಪ್ ಒಂದೊಂದ್ಸರಿ ಬರುತ್ತೆ? 15 ದಿವಸ ಗ್ಯಾಪ್ ಕೊಡ್ತೀವಿ. 15 ದಿವಸ ಕಾಯಿ ಬರಕ್ಕೆ, ನೆಕ್ಸ್ಟ್ ಕಾಯಿ ಬರಕ್ಕೆ. ಈಗ ಒಂದ್ಸರಿ ಹರಿದ್ಮೇಲೆ ನೆಕ್ಸ್ಟ್ 15 ದಿವಸದಲ್ಲಿ ಕಾಯಿ ಬರುತ್ತೆ. ಆ ಕಾಯಿನ ನಾವು ಮಾರ್ಕೆಟ್ಗೆ ಕಳಿಸ್ತೀವಿ. ಓಕೆ ಅಣ್ಣ, ಆಯ್ತು. ಇವಾಗ ನಮ್ ಹಳ್ಳಿ ಕಡೆ ನಾಟಿ ಅವರೆಲ್ಲಿ ಮಾತಾಡ್ತಾರೆ, ಮಂಜು ಬಿದ್ದೋ ಅಥವಾ ಇಬ್ನಿ ಬಿದ್ದೋ ಹೂವು ಸೊಟ್ಟೆಲ್ಲ ಉದ್ರೋಗೈತೆ, ಇದ್ರ ಚೆನ್ನಾಗಾಯ್ತು ಅಂತಾರೆ, ಕೆಲವರು ಉದ್ರೋಗೈತೆ ಅಂತಾನೆ. ಹೌದು. ಇದ್ರಲ್ಲಿ ಆತರ ಏನಾದ್ರು ವ್ಯತ್ಯಾಸ ಆಗುತ್ತಾ? ಇದಕ್ಕೇನ್ ಎಫೆಕ್ಟ್ ಆಗಲ್ವಾ? ಇದಕ್ಕೆ ಒಣ ಮಂಜು ಬಿದ್ರೆ ಮಾತ್ರ ಹೂವು ಸುರಿಯುತ್ತೆ. ಓಕೆ. ಅದ್ ನೀರ್ ಮಂಜು ಬಿದ್ರೆ ಮಾತ್ರ ಹೂವು ಸುರಿಯಲ್ಲ. ಅದು ವಾತಾವರಣದ ಮೇಲೆ ಹೋಗುತ್ತೆ. ಈಗ ಒಣಮಂಜು ಒಣಮಂಜು ಬಿತ್ತು ಫುಲ್ ಗೌಕಂತು ಅಂದ್ರೆ ಹೂವು ಏನು ಇರಲ್ಲ. ಅದು ನೀರ್ ಮಂಜು ಬಿತ್ತು ಅಂದ್ರೆ ಪಕ್ಕ ಕಾಪ್ ಕಟ್ಕೊಂತತಿ. ಓಕೆ ಆಯ್ತಣ್ಣ. ಇದು ನಿಮಗೆ ಮಾರ್ಕೆಟ್ ಇಂದ ಯಾವ ತರ ಇದೆ? ನೀವು ಇಲ್ಲೇ ಮಾರ್ತಿರೋ ಅಥವಾ ದುರ್ಗ್ ತಗೊಂಡ್ ಹೋಗ್ತೀರಾ? ಇಲ್ಲಿ ರೇಟ್ ಇದ್ದಾಗ
ಇಲ್ಲೇ ಕೊಡ್ತೀವಿ. ರೇಟ್ ಕಡಿಮೆ ಆದಾಗ ದುರ್ಗದಲ್ಲಿ ನಾವು ವ್ಯಾಪಾರಕ್ಕೆ ಹೋಗ್ತೀವಿ. ಅದು ಯಾಕೆ ಔಷಧಿ ಚೆನ್ನಾಗಿ ಹೊಡೆದಿರ್ತಾರೆ, ಕಾಯಿನೂ ಉಳ್ಕ ಇಲ್ದೆ ಇರಲ್ಲ, ಒಂದು ಶೈನಿಂಗ್ ಇರುತ್ತೆ. ಹಂಗಾಗಿ ನಮ್ಮ ಕಾಯಿನ ಚಿತ್ರದುರ್ಗದಲ್ಲಿ ಒಂದ್ ಸ್ವಲ್ಪ ಬೆಲೆಯನ್ನು ಜಾಸ್ತಿ ಕೊಡ್ತಾರೆ. ಇಷ್ಟಪಟ್ಟು ಈಗ ಕಾಯಿ ಚೆನ್ನಾಗಿದ್ರೆ ನೀನ್ ಚೆನ್ನಾಗಿದ್ರೆ ನನಗೆ ಸ್ಪಂದಿಸ್ತಿ, ನಾನು ಚೆನ್ನಾಗಿ ಮಾತಾಡ್ಲಿ ಅಂದ್ರೆ ನೀನ್ ಸ್ಪಂದಿಸಲ್ಲ. ಹಂಗೆ ಆ ತರ ಇದು ಮಾರ್ಕೆಟ್ ಅಲ್ಲಿ ತಗೊಳ್ತಾರೆ ಅವರೇಕಾಯಿ. ಇದು ಸೋಯಾಬೀನ್ ಅವರೇ 45 ರೂಪಾಯಿಂದ 50 ರೂಪಾಯಿ ಈಗ ಆಲ್ರೆಡಿ ನಡೀತೈತೆ. ಜವಾರಿಕಾಯಿ ಏನಿದೆಯೋ 80ರವರೆಗೂ ಮಾರಿದೀನಿ ನಾನು. ನೀವು ಮಾರಿದ್ರ 80 ರೂಪಾಯಿ ಕೆಜಿ ಇಲ್ಲೇ ಊರಲ್ಲಿ ಕೊಟ್ಟಿದ್ದೀನಿ. ಈಗ ರೇಟ್ ಡೌನ್ ಆಗಿರೋದ್ರಿಂದ ಒಂದಿನ 60 ರೂಪಾಯಿ ಹಾಕೊಟ್ರು ಒಂದು ವಾರ. ಇವತ್ತು ಕಳಿಸಿದೀನಿ, 2 ಬಟಾರ ಕಳಿಸಿದ್ವಿ, 50 ರೂಪಾಯಿ ಜವಾರಿ. ಇದು ಹೈಬ್ರಿಡ್ 40ರಿಂದ. ಜವಾರಿ ಯಾವ್ದಾಗ ಹಾಕಿದ್ರಣ್ಣ? ಜವಾರಿ ಇದೆ ಪಕ್ಕದಲ್ಲೇ, ಅದೇ ಇದೆ ನಮ್ಮಲ್ಲ, ಇಲ್ಲೇ ಪಕ್ಕದಲ್ಲೇ ಅವರೇ ಇದೆ ನೋಡ್ರಿ. ಇದೆಲ್ಲ ಓಕೆ ಅಣ್ಣ, ಇದು ನಿಮಗೆ ಈಗ ಈ ಹೂ ಫಸ್ಟ್ನೇ ಕಟಿಂಗ್ ಸ್ಟಾರ್ಟ್ ಆಯ್ತು ಅಂದ್ಮೇಲೆ ಎಷ್ಟು ತಿಂಗಳು ಅಲ್ಲಿಂದ ಸ್ಟಾರ್ಟ್ ಆಗಿ ಡ್ಯೂರೇಷನ್ ಬರುತ್ತೆ? 1.5 ತಿಂಗಳು, 2 ತಿಂಗಳು, ಎಷ್ಟು ತಿಂಗಳು ಬರುತ್ತೆ ಕಾಯಿ? ಇದು ಈಗ ಜನವರಿ 14ಕ್ಕೆ 13ಕ್ಕೆ ಕಾಯಿ ಬರುತ್ತೆ. ಇದು ಸಂಕ್ರಾಂತಿಗೆ ನಾನು ಹಾಕಿರೋದು ಟೈಮ್ ಕಟ್ಟಿ. ಇದು ಸಂಕ್ರಾಂತಿ ಬಂತು ಅಂದ್ರೆ ಅಲ್ಲಿಂದ 1 ತಿಂಗಳಿರುತ್ತೆ ಕಾಯಿ. 1 ತಿಂಗಳು ಇರುತ್ತೆ. ಯಾಕಂತ 15 ದಿವಸ ಕಾಯಿ ಹರಿದು 15 ದಿವಸ ಬಿಡ್ತೀನತ್ಲ, ಆ 15 ದಿವಸಕ್ಕೆ 2 ಕಟಾವಿಗೆ ಮುಗಿತತಿ. 1 ತಿಂಗಳು ಇರುತ್ತೆ ಕಾಯಿ. ಓಕೆ ಅಣ್ಣ, ಈಗ ನಾನು ಬಂದಾಗ ನೀರ್ ಕಟ್ತಾ ಇದ್ರಿ, ಇಡೀ ಹೊಲ ಇವತ್ತು ನೀರ್ ಕಟ್ತೀರ ಅನ್ಕೊಳ್ರಿ, ಎಷ್ಟು ದಿವಸ ಗ್ಯಾಪ್ ಕೊಡ್ತೀರಾ ಈಗಿರೋ ವಾತಾವರಣದಲ್ಲಿ? ಈ ವಾತಾವರಣದಲ್ಲಿ 12 ದಿವಸದೇ ನೀರ್ ಕಟ್ತೀನಿ. ಇವತ್ತು ನೀರ್ ಕಟ್ರೆ ಮತ್ತೆ 12 ದಿವಸ 12 ದಿವಸ ಕಟ್ಟಲ್ಲ. ಶೀತ ಆದ್ರೆ ಉದುರೋಗುತ್ತೆ. ಜಾಸ್ತಿ ನೀರಲ್ಲೇ ನಿಂತಿದ್ದ ತೇವಾಂಶ ಆದ್ರೆ ಹೋಗ್ಬಿಡುತ್ತೆ. ಇದಕ್ಕೆ ಈಗ 3 ಸರಿ ನೀರ್ ಬಿಟ್ಟಿದೀನಿ ಆಲ್ರೆಡಿ. 3 ಸರಿ ಇದಕ್ಕೆ 3ನೇ ಸರಿ ಕಂಪ್ಲೀಟ್ ನೀರ್ ಬಿಟ್ಟಿದೀನಿ. ಈಗ ಒಂದ್ಸರಿ ಈಗ ಔಷಧಿ ಸಿಂಪರಣೆ ಮಾಡ್ಬೇಕು. ಈಗ ಸೆಟ್ಟಿನ ಮೇಲೆ ಔಷಧಿ ಸಿಂಪರಣೆ ಮಾಡ್ಬೇಕು. ಅದು ಸಿಂಪರಣೆ ಮಾಡಿದ ಅಂದ್ರೆ ನಮಗೆ ಉಳ್ಕ ಇರಲ್ಲ ಕಾಯಿ. ಓಕೆ ಆಯ್ತಣ್ಣ, ಇದು ನಿಮ್ಮಲ್ಲಿ ಈಗ ಕೂಲಿಯರ್ಗೆ ಏನಿದೆ ಕಾಯಿ ಹರಿಲಿಕ್ಕೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಬರ್ತಾರೆ? ಬೆಳಿಗ್ಗೆ 6ರಿಂದ 10:30 ತನಕ 200 ರೂಪಾಯಿ ಕೊಡ್ತೀವಿ. 200 ರೂಪಾಯಿ 1 ಕೆಜಿ ಕಾಯಿ ಕೊಡ್ತೀವಿ ಅವರಿಗೆ. ಬೆಳಿಗ್ಗೆ 6ರಿಂದ 10:30 200 ರೂಪಾಯಿ ಕೂಲಿ, ಅವ್ರಿಗೆ 1 ಕೆಜಿ ಕಾಯಿ. 1 ಕೆಜಿ ಕಾಯಿ ಕೊಡ್ತೀವಿ. ಓಕೆ, ನಿಮ್ಮೂರ್ ಕಡೆ ಕೂಲರ್ದೇನ್ ತೊಂದರೆ ಇಲ್ಲ, ಸಿಗ್ತಾರ? ನಮ್ಮೂರಲ್ಲೇನೋ ಅಭ್ಯಂತರ ಏನಿಲ್ಲ, ಕೂಲರ್ ಸಿಗ್ತಾರೆ. ಒಂದ್ ದಿವಸ 2 ದಿವಸ ನೋಡ್ಕೊಂಡು ಹೇಳ್ಕೊಂಡಿದ್ರೆ ಸಿಗ್ತಾರೆ. ಇವತ್ತು ಸಾಯಂಕಾಲ ನಾವು ಬೆಳಿಗ್ಗೆ ಹರಿತೀವಿ ಅನ್ನೋದ್ರಲ್ಲಿ ಸಂಜೆ ಹೋಗಿ ನಮಗೆ ಎಷ್ಟು ಚೆನ್ನಾಗಿ ಕೂಲರ್ ಬೇಕು, ಎಷ್ಟು ಎಕರೆ ಐತೆ, ಎಷ್ಟಿಲ್ಲ, ಎಷ್ಟು ಕಾಯಿ ಬಂದಿದೆ, ನಮ್ಮ ವಾತಾವರಣ ನೋಡ್ಕೊಂಡ್ಬಿಟ್ಟು ಹೊಲದಲ್ಲಿ ಕಾಯಿ ಬಲ್ತತೆ ಇಲ್ಲ ಅನ್ನೋ ನೋಡ್ಬಿಟ್ಟು ಒಂದ್ 5 ಜನ ಕರ್ಕೊಂಡ್ರೆ ಇದು ಹರಿತಾರೆ. 1 ದಿನಕ್ಕೆ ಹರಿಯಲ್ಲ, 2 ದಿನಕ್ಕಂತೂ ಮುಗಿಸ್ತಾರೆ. ಅರ್ಧ ಎಕರೆ 2 ದಿನಕ್ಕೆ ಮುಗಿಸ್ತಾರೆ. ಅಣ್ಣ, ಇಲ್ಲಿ ನಿಮ್ಮೂರು ಸುತ್ತಮುತ್ತ ಈ ಅವರೆಕಾಯಿ ಬರೀ ದುರ್ಗ ಮಾತ್ರನ ಹೊರಗಡೆನೂ ಹೋಗುತ್ತೆ? ಹೊರಗಡೆನೆ ಹೋಗುತ್ತೆ. ಚಿತ್ರದುರ್ಗಕ್ಕೂ ಹೋಗುತ್ತೆ, ಹೊಳಲ್ಕೆರೆಗೂ ಹೋಗುತ್ತೆ, ಹೊಸದುರ್ಗ ಹೋಗುತ್ತೆ, ಶಿವಮೊಗ್ಗ ಹೋಗುತ್ತೆ. ಇಲ್ಲಿಂದ ಅವ್ರು ಕಳಿಸ್ತಾರೆ. ಅಲ್ಲಿ ಮಾರಾಟಗಾರ ಇರ್ತಾರಲ್ಲ, ಈ ಕಾಯಿನ ಹೊರಗಡೆಯವರಿಗೆ ನಮ್ಮ ಸೂರ್ಯನಳ್ಳಿ ಕಾಯಿ ಏನಿದೆಯೋ ಮುದ್ದಾಪುರ ಪಂಚಾಯತಿ ಒಳಗಡೆಯಿಂದ ಸೂರ್ಯನಳ್ಳಿದು ಏನ್ ಬರುತ್ತೋ ಆ ಕಾಯಿ ಮಾತ್ರ ಹೊರಗಡೆಗೆ ಹೋಗುತ್ತೆ. ದುರ್ಗ ಜಾಸ್ತಿ ಹೋಗಲ್ಲ. ಇದು ಹೊರಗಡೆನೆ. ಹೊಳಲ್ಕೆರೆ ಹೋಗುತ್ತೆ, ಚೆನ್ನಗಿರಿ ಹೋಗುತ್ತೆ, ಹೊಸದುರ್ಗ ಹೋಗುತ್ತೆ, ಶಿವಮೊಗ್ಗ ಹೋಗುತ್ತೆ, ಹೊಳೆಹೊನ್ನೂರು ಹೋಗುತ್ತೆ. ಅಲ್ಲಿ ಮಾರಾಟಗಾರರು ಬರ್ತಾರೆ. ಓಕೆ ಅಣ್ಣ, ಇದು ಅವರೆಕಾಯಿ ಕೀಳ್ಲಿಕ್ಕೆ ಅಥವಾ ಮಾರ್ಕೆಟ್ಗೆ ಅವ್ರು ಇಲ್ಲೇ ಬಂದು ತಗೊಂಡೋಗೋದಾಗ್ಲಿ ದುರ್ಗ್ ತಗೊಂಡೋಗೋದೇ ಆಗ್ಲಿ ಎಷ್ಟು ಗಂಟೆ ಒಳಗೆ ಮುಗಿದಿರ್ಬೇಕು? ಎಷ್ಟು ಗಂಟೆ ಒಳಗೆ ಮಾರ್ಕೆಟ್ ಹೋದ್ರೆ ಚೆನ್ನಾಗಿ? ದುರ್ಗ್ ಹೋಗೋದಾದ್ರೆ 9:30 ಒಳಗೆ ಕಾಯಲ್ಲಿ 9 ಗಂಟೆ 9:30ಗೆ ಅಲ್ಲಿ ಕಾಯಿ ಇದ್ರೆ ನಮಗ್ ಬೆಲೆ ಸಿಗುತ್ತೆ. ಓಕೆ, ಅವ್ರು ಅಲ್ಲಿ ತಗೊಂಡ್ ಮತ್ತೆ ಮಾರ್ಬೇಕಲ್ಲ, ನಮಗ್ ಬೆಲೆ ಕೊಡ್ತಾರೆ. ಯಾಕಪ್ಪ ನಮಗೆ ಇದು ಚೆನ್ನಾಗೈತೆ ಅವರೆಕಾಯಿ, ಈ ಟೈಮಿಗೆ ಬಂದಿದೆ, ನನಗೂ ದುಡ್ಡು ಆಗುತ್ತೆ, ನಿನಗೂ ದುಡ್ಡು ಆಗುತ್ತೆ. 11 ಗಂಟೆ ಮೇಲೆ ಹೋದಂದ್ರೆ ಅವರಿಗೂ ಇಲ್ಲ, ನಮಗೂ ಇಲ್ಲ. ಅಲ್ಲಿ ಈಗ ಚೆನ್ನಗಿರಿಗೆ ಹೋಗ್ಬೇಕಂದ್ರೆ 12 ಗಂಟೆ ಆಗುತ್ತೆ, ಅವ್ನ್ ಮಾರಾವತಿಗೆ 3 ಗಂಟೆ ಆಗುತ್ತೆ ಅಲ್ಲಿ. ಹಂಗಾಗಿ ನಮಗೆ ಬೆಲೆ ಅನ್ನೋದು ನಮ್ಗೆ 9 ಗಂಟೆ ಹಂಗೆ ಹೋಗ್ಬಿಟ್ರೆ ನಮಗೆ ಆ ಕಡೆ ಈ ಕಡೆ ಕಾಯಿ ಬರೋ ಅಷ್ಟೊತ್ತಿಗೆ ನಮ್ಮ ದುಡ್ಡು ಮಾಡ್ಕೊಬೋದು. ಒಂದ್ 10 ಗಂಟೆ ನೀವ್ ಹೇಳ್ತಿರೋದು 9 ಗಂಟೆ ಹೇಳಿದ್ರೆ ಅಷ್ಟೊಳಗೆ ಇರ್ಬೇಕು. ಅಷ್ಟೊಳಗೆ 9-9:30 ಹಂಗಿದ್ದು ಬಿಟ್ರೆ ಅವರು ಹೊರಗಡೆ ಬಂದಿರ್ತಾರೆ. ಓಕೆ, ದುರ್ಗ ಇಲ್ಲಿಂದ ಎಷ್ಟು ಕಿಲೋಮೀಟರ್? 16 ಕಿಲೋಮೀಟರ್ ಆಗುತ್ತೆ. ಒಂದು 20 ನಿಮಿಷ, ಅರ್ಧ ಗಂಟೆ ಜರ್ನಿ. 20 ನಿಮಿಷಕ್ಕೆ ಹೋಗ್ತೀವಿ ನಾವು. ಓಕೆ ಅಣ್ಣ, ಇದು ಅವರೆಕಾಯಿ ಎಲ್ಲ ಮುಗಿದು ಎಲ್ಲ ಕಟಾವಾದ್ಮೇಲೆ ರೋಟ್ರಿ ಅಥವಾ ಏನಾರ ಬಾಂಡ್ಲಿನ ಹೊಡಿಸ್ತೀರಾ? ಇದು ದ್ವಿದಳ ಧಾನ್ಯದ ಆಗಿರೋದ್ರಿಂದ ಭೂಮಿ ಫಲವತ್ತತೆ ಆಗುತ್ತೆ, ಗೊಬ್ಬರ ಕೊಟ್ಟಂಗತ್ತೆ. ಎಷ್ಟು ಚೆನ್ನಾಗ್ ಅನ್ಸುತ್ತೆ ನಿಮ್ಗೆ ಇದು? ಈಗ ಕಟಾವ್ ಆಯ್ತು ಅಂದ್ರೆ ನಾವು ರೋಟಾಮೀಟರ್ ಹಾಕ್ತಿವಿ. ರೋಟಾಮೀಟರ್ ಆದ್ಮೇಲೆ ಸಣ್ಣಕ್ಕೆ ಎಲ್ಲ ಕೊಚ್ಚುತ್ತೆ. ಕೊಚ್ಚಿದಾಗ ಅದು ಪ್ಲೌ ತಿರುತ್ತೀವಿ. ಆಮೇಲೆ ಅದು ಒಳಗೆ ಗೊಬ್ಬರ, ಹೊಲಕ್ಕೆ ಗೊಬ್ಬರ ಆಗುತ್ತೆ. ಗೊಬ್ಬರ ಆಗಿದ ನಂತರ ತಿರುಗಿ ನೆಕ್ಸ್ಟ್ ಬೇರೆ ಬೆಳೆ ಇಡ್ತೀವಿ. ಅದಕ್ಕೆ
ಸತು ಕೊಡುತ್ತೆ, ತಾಕತ್ ಕೊಡುತ್ತೆ, ತಾಕತ್ ಭೂಮಿ ಕೊಡುತ್ತೆ. ಫಲವತ್ತತೆ ಆಗುತ್ತೆ. ಫಲವತ್ತತೆ ಆಗುತ್ತೆ. ಓಕೆ, ಇದೇ ನಮ್ಗೆ ನಾವು ಆದಾಯನೂ ಬರುತ್ತೆ, ಭೂಮಿನೂ ಫಲವತ್ತತೆ ಫಲವತ್ತನ ಆಗುತ್ತೆ. ಕಳೆನಾಶಕ ಹೊಡಿಯಲ್ಲ ನಾವು, ಹೊಡಿಯಲ್ಲ. ಯಾವ ಕಾರಣಕ್ಕೂ ಭೂಮಿಗೆ ಕಳೆನಾಶಕ ಕಳೆನಾಶಕ ಹೊಡಿಯಲ್ಲ. ಅವ್ರು ಎಷ್ಟೇ 1000 ರೂಪಾಯಿ ಕೊಡ್ತೀನಿ ಅಂದ್ರು ನಾವು ಕಳೆ ತೆಗಿಸ್ತೀವಿ. ಔಷಧಿ ಹೊಡ್ಕಂತ ಈ ಕಳೆನಾಶಕ ಅಂತ ಟಚ್ ಇಲ್ಲ. ಖರ್ಚಿಲ್ಲ. ಓಕೆ ಅಣ್ಣ, ಒಂದ್ ನಾರ್ಮಲ್ ಆಗಿ ಎಷ್ಟು ಆದಾಯ ಮಾಡ್ಬೋದು ಖರ್ಚೆಲ್ಲ ತೆಗೆದ್ಬಿಟ್ಟು? 20,000, 30,000, 40,000, 50,000, ಲಕ್ಷ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಒಂದ್ ನಾರ್ಮಲ್ ಆಗಿ 5-10 ಸಾವಿರ ಕಮ್ಮಿ ಆದ್ರೂ ಪರವಾಗಿಲ್ಲ, ಒಂದ್ ಎಷ್ಟು ಆದಾಯ ಇಟ್ಕೋಬಹುದು? ಆದಾಯ ಎಷ್ಟು ಇಟ್ಕೋಬಹುದು ಅಂದ್ರೆ ಇದು ರೇಟ್ ಸಿಕ್ಕಂಗೆ ಮಿನಿಮಮ್ ಎಷ್ಟು ಸಿಗ್ಬೇಕಣ್ಣ ನೀವು ಮಾಡಿರೋ ಖರ್ಚಿಗೆ? ಈಗ ನಾವು ಮ್ಯಾಕ್ಸಿಮಮ್ 40 ರೂಪಾಯಿ ಸಿಕ್ಕರೂ ದುಡ್ಡು ಆಗುತ್ತೆ. ರೈತರಿಗೆ 40 ರೂಪಾಯಿ ಸಿಕ್ಕರೂ ದುಡ್ಡು ಆಗುತ್ತೆ. 35-40 ಸಿಕ್ಕರೆ ನಮ್ಮ ಬೀಜ, ಗೊಬ್ಬರ, ಕಳೆ ಕಾಶಿಯೋದು, ಔಷಧಿ ಎಲ್ಲ ತೆಗೆದ್ರು ಒಂದು 50,000 60,000 ರೂಪಾಯಿ ತಗೋಬಹುದು. ಅರ್ಧ ಎಕರೆಗೆ. ಒಂದ್ ಎಕರೆಗೆ ಜಾಸ್ತಿ ಹಾಕಿದ ನಂತರ ಆದ್ರೆ 40,000-50,000 ರೂಪಾಯಿ ಖರ್ಚು ಮಾಡಿರ್ತಾನ ಅದಕ್ಕೆ. ಈಗ ನಾವು ಭೂಮಿಗೆ ಒಂದ್ ಎಕರೆಗೆ 50,000 ರೂಪಾಯಿ ಖರ್ಚು ಬರುತ್ತೆ. ಬೀಜ, ಗೊಬ್ಬರ, ಬಿತ್ತಿದ್ದು, ಮತ್ತೆ ನೆಕ್ಸ್ಟ್ ಅದು 5 ಬಾಳಿಂದ ಹೊಡೆದಿದ್ದು ಎಲ್ಲ ಒಟ್ಟಿ ಟೋಟಲ್ ಒಂದ್ 40,000 ರೂಪಾಯಿ ಖರ್ಚು ಮಾಡಿರ್ತಾನ ಒಂದ್ ಎಕರೆ ಕನಿಷ್ಠ ಅಂದ್ರೂ. ಔಷಧಿಯಿಂದ ಹಿಡಿದು ಅರಿಯೋವರೆಗೂ ಒಂದು 40,000 ರೂಪಾಯಿ ಖರ್ಚು. ಅದಕ್ಕೆ 40,000ಕ್ಕೆ 40,000 ತಗೋಬೇಕು ನಾವು. 80,000 ರೂಪಾಯಿ. 80,000ದಲ್ಲಿ 40,000 ರೂಪಾಯಿ ಹೋಗುತ್ತೆ, 40,000 ರೂಪಾಯಿ ಉಳಿತತ್ತೆ ನಮ್ಗೆ. ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ ಇದ್ರಲ್ಲಿ. ಓಕೆ, ಬಟ್ ರೈತರ ಜೀವನನೇ ಹಿಂಗೆ, ಖಾಲಿ ಹೊಲ ಬಿಡೋ ಬದಲು ಏನಾರು ಒಂದ್ ಹಾಕಿರ್ತೀವಿ, ಬಂದ್ರು ಬರ್ಬೋದು, ಹೋದ್ರು ಹೋಗ್ತಿರ್ಬೋದು, ಮಾಡ್ತಾನೆ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ಆದ್ರೆ ನಿಮಗೆ ಅವರೇಕಾಯಿ ಚೆನ್ನಾಗಿ ಅನ್ಸುತ್ತೆ. ಚೆನ್ನಾಗಿ ಯಾಕೆಂತ ನಮಗೆ ಖರ್ಚು ಮೇಂಟೈನಿಗೂ ಆಗುತ್ತೆ, ಈ ಕಡೆ ಕೂಲರಿಗೂ ಮೇಂಟೈನ್ ಆಗುತ್ತೆ, ಮತ್ತೆ ನಮಗೆ ಯಾರ ಹತ್ರ ಇನ್ನೊಬ್ಬರ ಹತ್ರ ದುಡ್ಡು ಕೇಳದ ರೀತಿಯಾಗಿ ಇದು ಮೇಂಟೆನೆನ್ಸ್ ಮಾಡುತ್ತೆ ನಮಗೆ. ಅಣ್ಣವ್ರೆ, ಇಲ್ಲಿವರೆಗೂ ನಿಮ್ಮಲ್ಲಿ ನಿಮ್ಮೂರು ಸುತ್ತಮುತ್ತ ತುಂಬಾ ಅವರೆಕಾಯಿ ಬೆಳಿತಾರೆ. ಈ ಅವರೆಕಾಯಿ ಬಳ್ಳಿ ಬಗ್ಗೆ, ಈ ಅವರೆಕಾಯಿ ಯಾವ ತರ ಬೆಳಿತಾರೆ, ಇದರಿಂದ ರೈತರಿಗೆ ಏನೇನು ಉಪಯೋಗ ಆಗುತ್ತೆ, ಭೂಮಿಗೆ ಒಂದು ಲೆಕ್ಕಕ್ಕೆ ತಾಕತ್ತು ಕೊಟ್ಟಂಗಾಗುತ್ತೆ, ಹಸಿರೆಲೆ ಗೊಬ್ಬರ ಕೊಟ್ಟಂಗಾಗುತ್ತೆ ಅಂತಾನೆ ಹೇಳಿದ್ರೆ. ಓಕೆ ಅಣ್ಣ, ಈ ಅವರೆಕಾಯಿ ಬೆಳೆ ಯಾವ ತರ ಬೆಳಿತಾರೆ ಅಂತ ಹೇಳಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ನಿಮ್ಮ ರೈತರ ಜೀವನ ಇದೇ ತರ ಖುಷಿಯಾಗಿರ್ಲಿ, ಆ ರೈತರು ಬೆಳೆದಂತ ಎಲ್ಲಾ ಬೆಳೆಗೂ ಒಳ್ಳೆ ಬೆಲೆ ಸಿಗ್ಲಿ ಅಂತ ಹೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ. ನಮಸ್ಕಾರ ಅಣ್ಣ. ನಮಸ್ಕಾರ.